ಈಗ ಒಂದು 1000 ಜನಕ್ಕೆ ನಾವು 1000 ಜನಕ್ಕೆ ಅಡಿಗೆ ಮಾಡ್ತಾ ಇದೀವಿ. ಈಗ ಒಂದು 1000 ಜನಕ್ಕೆ ಆಗಷ್ಟು ನಾವು ಬಿರಿಯಾನಿ ಮಾಡ್ತಾ ಇದೀವಿ, ವೆಜ್ ಬಿರಿಯಾನಿ. ಐಟಮ್ಗಳೆಲ್ಲ ಇದೆ, ಇದು ಒಂದು ಐಟಮ್. ಈಗ ನೋಡಿ, ಒಂದು 40 kg ಬಿರಿಯಾನಿ ಮಾಡ್ತಾ ಇದೀವಿ. 40 kg ಬಿರಿಯಾನಿಗೆ 6 ಲೀಟರ್ ಆಯಿಲ್, ತುಪ್ಪ ಒಂದು 2 kg ಹಾಕ್ತೀವಿ. ಎಲ್ಲ ಇದು ಮಾಡ್ತಾರೆ. ಮಟನ್ ಬಿರಿಯಾನಿ ಎಲ್ಲ ಜಾಸ್ತಿ ಲೈಕ್ ಮಾಡ್ತಾರೆ. ವೆಜ್ ಬಿರಿಯಾನಿ ಮಾಡಿ ತೋರಿಸ್ತಾನೆ. ವೆಜ್ ಬಿರಿಯಾನಿ ಅದೇ ತರ ಬರೋದು, ಆದ್ರೆ ಏನಂದ್ರೆ ಇಲ್ಲಿ ಬೀನ್ಸು, ಕ್ಯಾರೆಟ್, ಗ್ಲೂಕೋಲ್ ಎಲ್ಲ ಇರುತ್ತೆ. ಅದ್ರಲ್ಲಿ ಮಟನ್ ಚಿಕನ್ ಎಲ್ಲ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಮಟನ್ ಚಿಕನ್ ಆಗ್ಬೋದು. ಇಲ್ಲಿ ಇದು ವೆಜಿಟೇಬಲ್ ಅಂತಂದ್ರೆ ಆರೋಗ್ಯಕ್ಕೆ ಭಾರಿ ಒಳ್ಳೇದು. ಅದನ್ನ ವೆಜ್ ಬಿರಿಯಾನಿ ಮಾಡ್ತಾ ಇದ್ವಿ. ಕಾಲಿದೆ ಈಗ ಒಂದು 20 ಗ್ರಾಮ್ ಚಕ್ಕೆ ಇದೆ, ಒಂದು 10 ಗ್ರಾಮ್ ಲವಂಗ ಇದೆ, ಅನಾನಸ್ ಮೊಗ್ಗು ಒಂದು 25 ಗ್ರಾಮ್ ಇದೆ, ಏಲಕ್ಕಿ ಒಂದು 20 ಗ್ರಾಮ್ ಇದೆ, ಸೋಂಪು ಒಂದು ನೋಡಿ, ಸೋಂಪು ಒಂದು 25 ಗ್ರಾಮ್ ಇದೆ, ಲವಂಗ, ಜೀರಿಗೆ ಒಂದು 10 ಒಂದು ಸ್ವಲ್ಪ ಒಂದು 5 ಗ್ರಾಮ್ ಇದೆ. ಹಾಕ್ತಾ ಇದೀನಿ. ಎಣ್ಣೆ ಕಾದಿದೆ. ಎಣ್ಣೆಲಿ ಫ್ರೈ ಮಾಡ್ಕೋಬೇಕನ್ನ. ಎಣ್ಣೆಲಿ ಫ್ರೈ ಮಾಡಿದಾಗ ಇಡೀ ಮಸಾಲೆ ಅನ್ನ ಅಗುಳಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದು ಮಸಾಲೆ. ಮತ್ತೆ ಒಂದು 3 kg ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿದ. ಸೂಪರ್ ಆಗಿರುತ್ತೆ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ಬೇಕು. ಬಿರಿಯಾನಿ ಯಾವಾಗ ಮಾಡ್ಬೇಕಾದ್ರು, ಮಟನ್ ಬಿರಿಯಾನಿ ಮಾಡ್ಲಿ, ಚಿಕನ್ ಬಿರಿಯಾನಿ ಮಾಡ್ಲಿ, ಏನೇ ಬಿರಿಯಾನಿ ಮಾಡ್ಬೇಕಂತಂದ್ರು ಒಂದ್ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು. ಅದು ಕಂದು ಬಣ್ಣ ಬರೋವರೆಗೂ ಇರ್ಬೇಕು. ಈಗ ನೋಡಿ, ಈ ತರ ಫ್ರೈ ಆಗ್ಬೇಕು. ಈ ತರ ಫ್ರೈ ಆಯ್ತು. 1 kg ಬಟಾಣಿ, 1 kg ಅಷ್ಟು ಬಟಾಣಿ ಹಾಕೋಣ. ಒಂದು kg ಗ್ರೀನ್ ಹೆಸರು ಬಟಾಣಿ ಚೆನ್ನಾಗಿ ಫ್ರೈ ಆಗ್ಬೇಕು. ಕಟ್ಟು ಮೆಂತ್ಯ, 4 ಕಟ್ ಪುದೀನ ಸೊಪ್ಪು ಹಾಕ್ತೀವಿ. ಮತ್ತೆ ಒಂದು 200 ಗ್ರಾಮ್ ಗೋಡಂಬಿ, ಬಿರಿಯಾನಿಗಳಿಗೆಲ್ಲ ಟೇಸ್ಟ್ ಅದಕ್ಕೆ. 1 kg ಅಷ್ಟು ದಪ್ಪ ಮೆಣಸಿನಕಾಯಿ ಹಾಕ್ತೀವಿ. ಒಂದು 3 kg ಬೀನ್ಸ್, ಒಂದು 2 kg ನೂಕಲು, ಒಂದು 2 kg ಕ್ಯಾರೆಟ್ ಹಾಕ್ತಾ ಇದ್ವಿ. ಎಲ್ಲ ತೊಳೆದು ಸೋರ್ ಹಾಕಿರುವಂತದ್ದು. ಒಂದು 10 ಗ್ರಾಮು ಲವಂಗ ಬೆಲೆ ಹಾಕ್ತೇವೆ. 10 ಗ್ರಾಮ್ ಅಷ್ಟು ಹಾಕ್ತಿದ್ದೀನಿ, ಯಾಕಂದ್ರೆ ಈಗ ಸ್ಮೆಲ್ಲು, ಬಿರಿಯಾನಿ ಸ್ಮೆಲ್ ಬರ್ಬೇಕಲ್ಲ. ಒಂದು ಅರ್ಧ kg ಅಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಪೇಸ್ಟ್. ಒಂದು 1/4 kg ಅಷ್ಟು ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ.
ಹಾ ಹಾ ಹಾ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೀಳ್ತಿದ್ದಂಗೆ ಆ ತರ ಸ್ಮೆಲ್ ಗಮ್ ಅಂತ ಸ್ಮೆಲ್ ಬಂದ್ಬಿಡ್ತು ನೋಡಿ. ಅದೇ ಹೇಳೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೇನೆ ಅದು ಸ್ಮೆಲ್ ಬಹಳ ಚೆನ್ನಾಗಿ ಸ್ಮೆಲ್ ಬರ್ತದೆ ಅದು. ಒಂದು ಕಾಲ್ ಪ್ಯಾಕೆಟ್ ಉಪ್ಪು ಹಾಕ್ತಾ ಇದ್ವಿ, ರುಚಿಗೆ ತಕ್ಕಷ್ಟು ಉಪ್ಪು ನಮ್ಮ ಅಂದಾಜನ್ನ ಹಾಕೊಂಡಿದ್ವಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬಹುದು. ಗರಂ ಮಸಾಲ, ನಾವೇ ಗರಂ ಮಸಾಲ ತಯಾರಿಸ್ಕೊಂಡು ಚಕ್ಕೆ ಲವಂಗ ಮತ್ತೆ ಸಂಬಾರ ಕಡಲೆಬೇಳೆ ಎಲ್ಲ ಹಾಕಿ ನಾವು ತಯಾರಿಸ್ಕೊಂಡಿರುವಂಥದ್ದು ಗರಂ ಮಸಾಲ. ಮತ್ತೆ ಈ ಬಿರಿಯಾನಿ ಏನ್ ಸ್ಪೆಷಲ್ ಅಂದ್ರೆ ಕೌಸಿಕ್ ಬೇಳೆ ಸಾಂಬಾರ್ ಪುಡಿ ಹಾಕ್ತೀನಿ. 5 ಗ್ರಾಮ್ ಅಷ್ಟು ಚಿಲ್ಲಿ ಪೌಡರ್ ಕೊಡ್ತೇವೆ. ಈಗ ನೋಡಿದ್ರೆ ನಾವು 12 ಬಕೆಟ್ ನೀರು ಹಾಕ್ತೀವಿ. 12 ಬಕೆಟ್ ನೀರು ಹಾಕ್ತೀವಿ. 6 ಬಕೆಟ್ ಹಚ್ಚಿ ಬಿನ್ಗೆಲೆ ಅಳತೆ ಮಾಡ್ಕೋತಾರೆ, ಕ್ಯಾನಲ್ಲಿ ಅಳತೆ ಮಾಡ್ಕೋತಾರೆ, ನಾವು ಬಕೆಟಲ್ಲಿ ಅಳತೆ ಮಾಡ್ಕೊತೀವಿ. ಬಕೆಟಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ನೀರು ಬರುತ್ತೆ, ಆಮೇಲೆ ಈಕ್ವಲ್ ಇರುತ್ತೆ. ಅದರಿಂದ ಈಗ ನೋಡಿ ನೀರೆಲ್ಲ ಕಟ್ ಆಗಿದೆ, ಸ್ವಲ್ಪ ಕುದಿ ಬರ್ಬೇಕು. ಕುದಿ ಬಂದೈತೆ, ಆಮೇಲೆ ಅಕ್ಕಿ ಹಾಕೋಣ. ಅದಕ್ಕೆ ಒಂದು 2 ಲೀಟರ್ ಅಷ್ಟು ಮೊಸರು ಹಾಕ್ತಾ ಇದೀವಿ. ಟೊಮೊಟೊ ಅದು ಕಲ್ಸೋಗ್ಬಿಡ್ತೇವೆ. ಅದಕ್ಕೆ ನಾವು ಈಗ ಕುದಿ ಬಂದಾದ್ಮೇಲೆ ಟೊಮೊಟೊ ಹಾಕ್ತೀವಿ. 1-2 ಕೆಜಿ ಟೊಮೊಟೊ ಹಾಕ್ತೀವಿ. ಬಾಸುಮತಿ ರೈಸ್ ಎಲ್ಲ ಮಿಕ್ಸಿಂಗ್ 3 ತರ ಅಕ್ಕಿ ಮಿಕ್ಸ್ ಆಗುತ್ತೆ. ಎಷ್ಟು ಬೇನು, ಬಾಸುಮತಿ, ಜೀರಿಗೆ ಸಣ್ಣ ಎಲ್ಲ. ಈಗ 11 ಬಕೆಟ್ ನೀರು ಹಾಕಿದ್ದು 6 ಬಕೆಟ್ ಅಕ್ಕಿ ಹಾಕ್ತೀವಿ. ಇದು ಸ್ಮೆಲ್ಲು ಚೆನ್ನಾಗಿ ಬರ್ಲಿ ಅಂತ ಕಸ್ತೂರಿ ಮೆಂತೆ ಹಾಕ್ತೀವಿ ನಾವು ಮೇಲೆ. ಒಂದು 20 ನಿಮಿಷ ಇದು ದಮ್ ಆಗಬೇಕು. ಬಿರಿಯಾನಿ ದಮ್ ಆಗಿದೆ. ಈಗ ದಮ್ ತೆಗಿತಾ ಇದೀವಿ ನೋಡಿ. ಈಗ ವೆಜ್ ಬಿರಿಯಾನಿ ಯಾವ ತರ ಊಟಾಗಿ ಘಮ ಘಮ ಘಮ. ವೆಜ್ ಬಿರಿಯಾನಿ ಆತರ ಸೂಪರ್ ಅಲ್ಟಿಯಾಗಿ ಬಂದಿದೆ. ನೋಡಿ ಈಗ ಆಗಿದೆ ಬಿರಿಯಾನಿ. ಸೂಪರ್ ಅಲ್ಟಿ ಬಿರಿಯಾನಿ ರೆಡಿ ಇದೆ. ವೆಜ್ ಬಿರಿಯಾನಿ.